ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ, ನಮ್ಮ ಕ್ಲಿನಿಕ್ ನಗರ ಭಾಗಗಳಲ್ಲಿ ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸುತ್ತಿರುವ ನಮ್ಮ ಕ್ಲಿನಿಕ್ಗಳನ್ನು ರಾಜ್ಯಾದ್ಯಂತ ಇನ್ನಷ್ಟು ವಿಸ್ತರಣೆ ಮಾಡಲು ನಮ್ಮ ಸರ್ಕಾರ ನಿರ್ಧರಿಸಿದೆ ಎಂದ ಮಾನ್ಯ ಹೆಲ್ತ್ ಮಿನಿಸ್ಟರ್ ಗುಂಡೂರಾವ್ ಸರ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಶೀಘ್ರವೇ ರಾಜ್ಯದ 5 KSRTC ಬಸ್ ನಿಲ್ದಾಣಗಳಲ್ಲಿ ನಮ್ಮ ಕ್ಲಿನಿಕ್ಗಳು ಸೇವೆ ಆರಂಭಿಸಲಿವೆ. ಸೊ ನೋಡೋಣ ಬನ್ನಿ ಸ್ನೇಹಿತರೆ. KSRTC ನಿಲ್ದಾಣದಲ್ಲಿ ಶೀಘ್ರವೇ ನಮ್ಮ ಕ್ಲಿನಿಕ್. ರಾಜ್ಯದ 5 ಬಸ್ ನಿಲ್ದಾಣಗಳಲ್ಲಿ OPD ಮಾದರಿ ಸೇವೆ, ಪ್ರಯಾಣಿಕರಿಗೆ ಆರೋಗ್ಯ ತಪಾಸಣೆ, ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ. ಏನಿದು ಅಂತಂದರೆ, ನಿಲ್ದಾಣದಲ್ಲೇ ಚಿಕಿತ್ಸೆ. ನಿತ್ಯ ಬೆಳಗ್ಗೆ 9:30ರಿಂದ ಸಂಜೆ 4 ಗಂಟೆಯವರೆಗೂ OPDಯಾಗಿ ನಮ್ಮ ಕ್ಲಿನಿಕ್ಗಳ ಕಾರ್ಯನಿರ್ವಹಣೆ. ಆಮೇಲೆ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರಿಗೆ ಅಗತ್ಯವಾದ ಸಾಮಾನ್ಯ ಆರೋಗ್ಯ ತಪಾಸಣೆ ವ್ಯವಸ್ಥೆ ಲಭ್ಯ. ಆಮೇಲೆ ವಿಶೇಷವಾಗಿ ಮಧುಮೇಹ, ರಕ್ತದೊತ್ತಡ, ರಕ್ತ ಪರೀಕ್ಷೆ, ಅಸಾಂಕ್ರಾಮಿಕ ರೋಗಗಳ ಪತ್ತೆ. ಸಾರ್ವಜನಿಕರು, ಶಾಲಾ ಕಾಲೇಜು ಮಕ್ಕಳು, ಬಸ್ ಚಾಲಕ, ನಿರ್ವಾಹಕರಿಗೆ ಹೆಚ್ಚು ಅನುಕೂಲ. ಸೊ ಈ ಒಂದು 5 ಪಾಯಿಂಟನ್ನು ಹೊಂದಿರುವಂಥದ್ದು ರಾಜ್ಯದ 5 ಬಸ್ ನಿಲ್ದಾಣಗಳಲ್ಲಿ OPD ಮಾದರಿ ಸೇವೆ, ಪ್ರಯಾಣಿಕರಿಗೆ ಆರೋಗ್ಯ ತಪಾಸಣೆ, ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಎನ್ನುವುದನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ 5 ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಹಾಗೂ ಬಸ್ ಚಾಲಕ, ನಿರ್ವಾಹಕರ 6 ಆರೋಗ್ಯ ದೃಷ್ಟಿಯಿಂದ ರಾಜ್ಯ ಸರ್ಕಾರ ನಮ್ಮ ಕ್ಲಿನಿಕ್ಗಳನ್ನು ಶೀಘ್ರವೇ ಸಿದ್ಧತೆ ತೆರೆಯಲು ನಿರ್ಧರಿಸಿದೆ. ಸೊ ಒಂದು ಒಳ್ಳೆಯ ವಿಚಾರ ಸ್ನೇಹಿತರೆ. ಒಂದು ಮಾದರಿಯಾಗಿ ನಮ್ಮ ಕ್ಲಿನಿಕ್ಗಳನ್ನು ಬಸ್ ನಿಲ್ದಾಣಗಳಲ್ಲಿ ಆರಂಭಿಸಲು ನಮ್ಮ ರಾಜ್ಯ ಸರ್ಕಾರವನ್ನು ನಿರ್ಧರಿಸಿದೆ. ನೋಡೋಣ ಈ ಒಂದು ಪೈಲಟ್ ಪ್ರಾಜೆಕ್ಟ್ ಯಾವ ರೀತಿ ಇರುತ್ತೆ, ಅದನ್ನು ಅನುಸರಿಸಿ ಬಹುಶಃ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ KSRTC ನಿಗಮಗಳ ಬಸ್ ನಿಲ್ದಾಣಗಳಲ್ಲಿ ಈ ಒಂದು ನಮ್ಮ ಕ್ಲಿನಿಕ್ ಅಥವಾ ಒಂದು BP, ಶುಗರ್, NCD ಅಥವಾ ಅಸಾಂಕ್ರಾಮಿಕ ರೋಗಗಳನ್ನು ಅಲ್ಲಿ ತಪಾಸಣೆ ಮಾಡಲು ಒಂದು ವ್ಯವಸ್ಥೆ. ಸೊ ಈ ಒಂದು ಸಾರ್ವಜನಿಕರಿಗೆ, ಆಮೇಲೆ ಶಾಲಾ ಮಕ್ಕಳಿಗೆ, ಆಮೇಲೆ ನಮ್ಮ KSRTC ಸಿಬ್ಬಂದಿಗಳಿಗೆ ಒಂದು ಹೆಲ್ಪ್ ಆಗಲಿದೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಸ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ರಫೀಕ್ ಸೌದಾಗರ್.